ಲೋಕ ಸಮರಕ್ಕೂ ಮುನ್ನ ಕಾಂಗ್ರೆಸ್ನಲ್ಲಿ ಶುರುವಾಯಿತ ಅಸಮಾಧಾನ. ಅಚ್ಚರಿಯ ಹೇಳಿಕೆ ನೀಡಿದ ಎಂಎಲ್ಸಿ ಮಧು ಜಿ ಮಾದೇಗೌಡ ಲೋಕಸಭಾ ಚುನಾವಣೆಯಲ್ಲಿ ನಾನು ತಟಸ್ಥ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಲೋಕ ಸಮರಕ್ಕೂ ಮುಂಚೆನೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆಯಾ? ಅಚ್ಚರಿಯ ಹೇಳಿಕೆ ಇದು. ಹಾಗಾದ್ರೆ ಲೋಕಸಭಾ ಚುನಾವಣೆಯಿಂದ ತಟಸ್ಥವಾಗಿರ್ತೀನಿ ಅಂದ್ರೆ ಏನರ್ಥ? ಕೆಲಸ ಮಾಡಲ್ಲ ಅಂತ, ಪರವಾಗಿ ವಿರೋಧವಾಗಿ ಯಾವ ರೀತಿನೂ ಪ್ರಚಾರ ಮಾಡಲ್ಲ ಅಂತ. ನಾನು ಈ ಚುನಾವಣೆಯಲ್ಲಿ ತಟಸ್ಥನಾಗಿರ್ತೇನೆ, ಆ ಕಡೆ ಸ್ಪರ್ಧೆನೂ ಮಾಡಲ್ಲ ಅಂತಾನೆ. ಸಾಕಷ್ಟು ಗೊಂದಲಗಳಿದ್ದಾವೆ, ಅವುಗಳು ನಿವಾರಣೆ ಆಗಬೇಕು. ಹಲವು ವಿಚಾರಗಳಿದ್ದಾವೆ, ಸೂಕ್ತ ಸಮಯದಲ್ಲಿ ಮಾತನಾಡ್ತೇನೆ. ಮೊನ್ನೆ ನಮ್ಮ ಸಚಿವ ಚಲುವರಾಯಸ್ವಾಮಿ ಕೂಡ ಸಭೆ ಕರೆದಿದ್ರು. ಆ ಸಭೆಗೆ ಭಾಗಿಯಾಗಿದ್ವಿ. ಅವರ ಜೊತೆ ಗೊಂದಲಗಳ ಬಗ್ಗೆ ಮಾತನಾಡಿದ್ದೇನೆ. ಆ ಗೊಂದಲಗಳು ನಿವಾರಣೆ ಆಗಬೇಕು. ಅದಾದ್ಮೇಲೆ ಇದ್ರ ಬಗ್ಗೆ ಮಾತನಾಡ್ತೇನೆ. ನಿವಾರಣೆ ಆದ ಬಳಿಕ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಪರ್ಧೆ ಮಾಡಬೇಕು, ದೂರ ಉಳಿಬೇಕು, ಪ್ರಚಾರ ಮಾಡಬೇಕು ಅಂತ. ಅಂದರೆ ತಟಸ್ಥನಾಗಿರ್ತೀನಿ ಅಂತ ಅಂದರೆ ಸ್ಪರ್ಧೆಗೂ ಬರಲ್ಲ, ಅಥವಾ ಇವರು ಯಾರು ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೋ ಅವರ ಪರವಾಗಿ ಪ್ರಚಾರನೂ ಮಾಡಲ್ಲ ಅಂತ ಅರ್ಥ. ಯಾಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ? ಅದು ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಮ್ಮಲ್ಲೇ ಸ್ವಲ್ಪ ಕೆಲವು ಗೊಂದಲಗಳಿದ್ದಾವೆ. ಆ ಗೊಂದಲಗಳ ನಿವಾರಣೆ ಆಗಬೇಕು ಅಂತ ಹೇಳಿ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ. ನಿವಾರಣೆ ಆದಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಸಂಸದ ಸುಮಲತಾ ಅವರು ಒಂದು ವೇಳೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬರ್ತು ಅಂತ ಆಹ್ವಾನ. ನನಗೆ ಗೊತ್ತಿಲ್ಲ. ನಾನೇ ಆ್ಯಕ್ಚುಲಿ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಅದನ್ನೇ ಹೇಳ್ದಲ್ಲ, ಭಾಳ ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದನ್ನು ನಾನು ಆಮೇಲಿಂದ ಮಾತಾಡ್ತೀನಿ. ನಾವೇ ಈ ಚುನಾವಣೆಯಲ್ಲಿ ನಾನೇ ಈ ಚುನಾವಣೆಗೆ ಏನು ಕ್ಯಾಂಡಿಡೇಟ್ ಅಲ್ಲ. ನಾನೇ ಈ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ಏನು ಕಾರಣ ಅಂತ ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕಾರಣನ. ಈಗ ಬೇರೆ ಬೇರೆ ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ನಿಮಗೆ ಸೂಕ್ತ ಸಮಯದಲ್ಲಿ ನಾನು ಹೇಳ್ತೀನಿ. ಆದರೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾನು ತಟಸ್ಥವಾಗಿ ಇರ್ತೀನಿ. ಮೊನ್ನೆ ನಮ್ಮ ನಾಯಕರು